ಲೈ ಹುಷಾರು, ಸುಟ್ಟೋಗ್ಬಿಡುತ್ತೆ. ಏನ್ ಗೊತ್ತಾ, ಒಬ್ಬ ಇಂಗ್ಲಿಷ್ ಪೊಯೆಟ್ ಹೇಳೋನಂತೆ, ದ ರಿಲೇಶನ್ಶಿಪ್ ವಿತ್ ಎ ಸಿಗರೇಟ್ ಈಸ್ ಫಾರ್ ಬೆಟರ್ ದ್ಯಾನ್ ದ ರಿಲೇಶನ್ಶಿಪ್ ವಿತ್ ದ ಪೀಪಲ್ ಅರೌಂಡ್ ಯು. ಅಲ್ಲ, ಅವನು ಆ ಥರ ಯಾಕೆ ಹೇಳ್ದ ಅಂತ ನಂಗೆ ಈಗಲೂ ಅರ್ಥ ಆಯ್ತಿಲ್ಲ ಕಣ. ನೀನು ಅಷ್ಟೆಲ್ಲ ಯೋಚನೆ ಮಾಡಿ ನಿನ್ನ ಬ್ರೈನ್ ಸ್ಟ್ರೈನ್ ಮಾಡ್ಕೋಬಿಡ ಕಣ. ಅವನ ಉದ್ದೇಶ ಏನು ಅಂದ್ರೆ, ನಮ್ಮ ಜೀವನದಲ್ಲಿ ಲೈಫ್ ಲಾಂಗ್ ನಮ್ಮ ಜೊತೆ ಇರಬೇಕು ಅಂತ ಕೆಲವ್ರು ಬರ್ತಾರೆ. ಆದ್ರೆ ಕೊನೆಗೆ ನಮ್ಮ ಜೊತೆ ಇರಿ ಅಂತ ಕೇಳ್ಕೊಂಡ್ರು ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಆದ್ರೆ ಹೇಳ್ದೇನೆ ಬರೋದು, ನೀನು ಹೊರಟು ಹೋಗಮ್ಮ ಅಂತ ಹೇಳಿದ್ರು ಲಾಸ್ಟ್ ವರ್ಗೂ ಇರೋದು ಈ ಸಿಗರೇಟ್ ಮಾತ್ರ ಕಣ. ಇದ್ರಲ್ಲಿ ಅಷ್ಟೊಂದು ಅರ್ಥ ಇದೆಯಾ? ನನಗಿದೆಲ್ಲ ಗೊತ್ತೇ ಇರಲಿಲ್ವಲ್ಲ. ಬರ್ದಿರೋನು ಮಾತ್ರ ಬುದ್ಧಿವಂತ ಆದ್ರೆ ಸಾಲದು ಕಣ, ಓದಿರೋನು ಬುದ್ಧಿವಂತ ಆಗಿರ್ಬೇಕು. ಲೈ ಒಳಗೆ ಯಾರು ಇಲ್ಲ. ಯಾರಿರ್ಬೋದು? ಮಾವ ಆಗಿದ್ರೆ. ಸರಿ, ನೀನು ಹೋಗ್ತೇನೆ. ನೀನೇ ಹೋಗು. ನಾವಿಬ್ರು ಹೋಗ್ತೇವೆ. ಹೇಳುವ ಬಾತ್ರೂಮ್ ಯಾರ್ದು? ಹೋಗ್ ತೆಗಿಯೋ. ಲೇ ಹ್ಯಾಪಿ, ನೀನ್ ಎಲ್ಗೆ ಹೋಗ್ತಿದ್ಯೆ? ಬಾ. ಲೇ ಕೇಳಿದ್ರೆ ಅಗರ್ಬತ್ತಿ